ಎನ್ಐಎ ಅಧಿಕಾರಿಗಳಿಂದ ಮೂವರು ಶಂಕಿತ ಉಗ್ರರ ಬಂಧನ ಪ್ರಕರಣ. ಉಗ್ರ ನಾಸಿರ್ಗೆ ನೆರವು ನೀಡಿದ ಆರೋಪದ ಅಡಿಯಲ್ಲಿ ಮೂವರನ್ನ ಬಂಧಿಸಲಾಗಿದೆ. ಮತ್ತೆ ವಿಧ್ವಂಸಕ ಕೃತ್ಯದ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದ ಉಗ್ರ ನಾಸಿರ್ ಜೈಲಿನಲ್ಲಿದ್ದವರ ಮುಖಾಂತರವಾಗಿ ಕೆಲ ಜಿಲ್ಲೆಗಳಲ್ಲಿ ಇರುವವರನ್ನ ಬಳಸಿಕೊಂಡು ಈ ಪ್ಲಾನ್ ಅನ್ನು ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಮಾಹಿತಿಯನ್ನು ಪಡೆದು ದಾಳಿಯನ್ನು ನಡೆಸಿತು ಎನ್ಐಎ ಟೀಮ್. ಮೂವರನ್ನ ಬಂಧಿಸಿ ತನಿಖೆಯನ್ನ ಚುರುಕುಗೊಳಿಸಿದೆ ಎನ್ಐಎ. ಇದೀಗ ಬಂಧಿತರ ಬಳಿ ನಗದು, ವಾಕಿ ಟಾಕಿ ಸೇರಿ ಹಲವು ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಎನ್ಐಎ ಒಂದು ಕಾರ್ಯಾಚರಣೆಯನ್ನು ಮಾಡಿರೋದು. ಸೊ ಈ ಕಾರ್ಯಾಚರಣೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಉಗ್ರರಿಗೆ ಸಹಾಯಕರಾಗಿ ಕೆಲಸ ಮಾಡಿದ್ರು, ಶಾಮೀಲಾಗಿದ್ರು ಅನ್ನುವಂತಹ ಆತಂಕಕಾರಿ ವಿಚಾರ ಬಹಿರಂಗ ಆಗಿದೆ. ಅವರುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮಾಡಲಾಗ್ತಾ ಇದೆ. ತನಿಖೆಯನ್ನು ಚುರುಕುಪಡಿಸಲಾಗಿದೆ. ಇವ್ರ ಪ್ಲಾನ್ ಏನೇನಾಗಿತ್ತು, ಎಲ್ಲೆಲ್ಲಿ ಏನೇನು ಕೃತ್ಯಗಳನ್ನು ಎಸಗಬೇಕು ಅನ್ನೋದಾಗಿತ್ತು, ಇದೆಲ್ಲವನ್ನ ಕೂಡ ಈಗ ತಿಳ್ಕೊಳ್ಳಲಾಗಿದೆ. ನೋಡಿ, ಯಾರು ಈ ನಾಸಿರ್ ಅದನ್ನ ಮೊದಲಿಗೆ ತಿಳ್ಕೊಳ್ಬೇಕಾಗತ್ತೆ. ಈತನಿಗೆ ಸಪೋರ್ಟಿವ್ ಆಗಿ ನಮ್ಮಲ್ಲೇ ಇರುವಂತಹ, ಅದು ನಮ್ಮ ಬೆಂಗಳೂರಿನಲ್ಲೇ ಇರುವಂತಹ ಜೈಲಿನಲ್ಲೇ ಕೆಲಸ ಮಾಡ್ತಾ ಇರುವಂತಹ ASI ವೈದ್ಯರು ಇವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು ಉಗ್ರರಿಗೆ. ಫೋನ್ ಕೇಳಿದಾಗ ಅಥವಾ ಇವ್ರುಗಳ ಕಾಂಟ್ಯಾಕ್ಟನ್ನು ಮಾಡಬೇಕು ಅಂತಂದಾಗ ಅಥವಾ ಕೋರ್ಟಿಗೆ ಎಲ್ಲಿ ಹೋಗ್ತಾರೆ, ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು, ಪ್ರತಿಯೊಂದನ್ನು ಕೂಡ ಇವ್ರುಗಳ ಜೊತೆಗೆ ಶಾಮೀಲಾಗಿ ಮಾಡ್ತಾ ಇದ್ರು. ಹಾಗಿದ್ರೆ ಯಾರು ಈ ನಾಸಿರ್? ಟೆರರಿಸಂ ಬಗ್ಗೆ ಮೈಂಡ್ ವಾಶ್ ಮಾಡೋದ್ರಲ್ಲಿ ಈತ ಎತ್ತಿದ ಕೈ ಆಗಿದ್ದ ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಿ, ಟೆರರಿಸಂ ಬಗ್ಗೆ ಮೈಂಡ್ ವಾಶ್ ಮಾಡೋದಕ್ಕೆ ಅಂತಾನೆ ಕೆಲವರನ್ನು ನೇಮಕ ಮಾಡ್ಕೊಳ್ಳಲಾಗತ್ತೆ. ಅದೇ ಕೆಲಸವನ್ನ ಈ ನಾಸಿರ್ ಮಾಡ್ತಾ ಇದ್ದ. ಟೆರರಿಸಂ ಬಗ್ಗೆ ವಿಷ ಬೀಜವನ್ನ ತಲೆಗೆ ಬಿತ್ತೋದೆ ಈತನ ಕೆಲಸ. ಉಗ್ರ ನಾಸಿರ್ ಇದರಲ್ಲಿ ಎತ್ತಿದ ಕೈ. ಹಲವು ಜನರನ್ನ ಉಗ್ರ ಚಟುವಟಿಕೆಗಳಿಗೆ ಬಳಸ್ಕೊಂಡಿದ್ದಾನೆ ಈ ನಾಸಿರ್ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನಲ್ಲಿ ಇದ್ಕೊಂಡೇನೆ ದೇಶದ ಹಲವು ಉಗ್ರ ಚಟುವಟಿಕೆಗಳ ಬಗ್ಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದ. ಜೈಲಿನಿಂದಲೇ ಯುವಕರ ತಂಡವನ್ನ ತಯಾರಿ ಮಾಡಿದ್ದ ಈ ಉಗ್ರ ನಾಸಿರ್. ದಕ್ಷಿಣ ಭಾರತದಲ್ಲಿ ನಡೆದಂಥ ಹಲವು ಸ್ಫೋಟಗಳ ಮಾಸ್ಟರ್ ಮೈಂಡ್ ಈತ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. 2008ರ ಸರಣಿ ಬಾಂಬ್ ಸ್ಫೋಟ, ಮಂಗಳೂರು ಕುಕ್ಕರ್ ಬಾಂಬ್, ಶಿವಮೊಗ್ಗದಲ್ಲಿ ಉಗ್ರ ಚಟುವಟಿಕೆ, ರಾಮೇಶ್ವರಂ ಕೆಫೆ ಬ್ಲಾಸ್ಟ್, ಹಲವು ಬಾಂಬ್ ಬ್ಲಾಸ್ಟ್ಗಳಲ್ಲಿ ಈ ಉಗ್ರ ನಾಸಿರ್ ಕೈವಾಡ ಇತ್ತು. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಅದಕ್ಕಾಗಿ ಜೈಲಿನಲ್ಲಿ ಇದ್ಕೊಂಡೇ ಯುವಕರ ತಂಡವನ್ನು ಕಟ್ಟಿದ್ದ. ಮರ್ಡರ್ ಕೇಸ್ನಲ್ಲಿ ಜೈಲಿನಲ್ಲಿದ್ದ ಯುವಕರ ಮೈಂಡನ್ನು ವಾಶ್ ಮಾಡೋದೇ ಈತನ ಕೆಲಸ ಆಗಿತ್ತು. ಜುನೈದು, ಮೊಹಮ್ಮದ್, ಹರ್ಷದ್ ಖಾನು, ಸುಹೇಲು, ಫೈಜಲ್, ಜಾಹಿದ್, ತಬ್ರೇಜ್ ಹಾಗೆಯೇ ಮುದಾಸಿರ್ ಎಂಬ ಯುವಕರ ತಂಡವನ್ನು ರೆಡಿ ಮಾಡಿದ್ನಂತೆ. ಇವರೆಲ್ಲ ಹೊರಗಡೆ ಓಡಾಡ್ಕೊಂಡಿದ್ರ, ಇಲ್ಲ ಜೈಲಲ್ಲಿದ್ರು ಇವರೆಲ್ಲ. ಸೊ ಜೀವಂತ ಗ್ರೆನೇಡ್ಗಳು, ಸ್ಫೋಟಕ ವಸ್ತುಗಳ ಜೊತೆಗೆ ಈತ ಸಿಕ್ಕಿಬಿದ್ದಿದ್ದ ಯುವಕರು ಬೆಂಗಳೂರಿನ RT ನಗರ ಹೆಬ್ಬಾಳದಲ್ಲಿ ಸಿಕ್ಕಿಬಿದ್ದಿದ್ರು ಶಂಕಿತರು. ಇದರ ಆಧಾರದ ಮೇಲೆಗೆ ತನಿಖೆಯನ್ನು ನಡೆಸಲಾಗಿತ್ತು. ತನಿಖಾ ಸಂದರ್ಭದಲ್ಲಿ ಯಾರ್ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ವಾಲ್ವ್ಮೆಂಟ್ ಯಾರ್ದ್ಯಾರ್ದಿದೆ ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ಅವರುಗಳನ್ನು ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ಇದೀಗ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ? ಇಲ್ಲಿ ನಮ್ಮ ರಾಜ್ಯದ ಒಳಗಡೆ ಬೆಂಗಳೂರಿನಲ್ಲಿ ಸರ್ಕಾರಿ ಕೆಲಸದಲ್ಲಿ ಇದ್ದವರು ಕೂಡ ಶಾಮೀಲಾಗಿದ್ರು ಅಂತ ಅಂದಾಗ ಸಹಜವಾಗಿ ಆತಂಕ ಆಗತ್ತೆ. ತನಿಖೆಯಲ್ಲಿ ಏನೆಲ್ಲ ಲೀಡ್ ಸಿಕ್ಕಿದೆ? ಈಗಾಗಲೇ ಈ ಹಿಂದೆ ಈಗ ಪ್ರೆಸೆಂಟ್ ಕಲಬುರಗಿಯ ಕಮಿಷನರ್ ಆಗಿರುವಂತ ಡಾಕ್ಟರ್ ಶರಣಪ್ಪ ಅವರಿದ್ದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿರುತ್ತೆ. ಮಹತ್ವದ ಮಾಹಿತಿಯನ್ನ ಇಟ್ಕೊಂಡು ಇವರು ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ RT ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 10 ರಿಂದ 12 ಜನ ಆರೋಪಿಗಳು ಜೈಲು ಸೇರಿರ್ತಾರೆ. ಆ ಜೈಲು ಸೇರಿದ್ದ ಆರೋಪಿಗಳಿಗೆ ಶಂಕಿತ ಉಗ್ರ ಏನಿದ್ದಾನೆ ನಾಸಿರ್, ಈತನೊಟ್ಟಿಗೆ ಅಲ್ಲಿ ಜೈಲಿನಲ್ಲಿ ಸಂಪರ್ಕ ಆಗುತ್ತೆ. ಇದಾದ ಬಳಿಕ ಆ ಹುಡುಗರನ್ನ ಈತ ಬ್ರೈನ್ ವಾಶ್ ಅನ್ನ ಮಾಡುವಂಥದ್ದು, ವಿಧ್ವಂಸಕ ಕೃತ್ಯಗಳನ್ನ ಎಸಗಲಿಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನು ಮಾಡುವಂಥದ್ದು, ಮತ್ತೆ ಯಾರ್ಯಾರು ಏನೇನು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಈತ ಭಯೋತ್ಪಾದನೆಗೆ ಬೇಕಾಗಿರುವ ಎಲ್ಲಾ ಟ್ರೈನಿಂಗ್ ಗಳನ್ನ ಜೈಲಿನಲ್ಲೇ ಇಟ್ಕೊಂಡು ಕೊಡ್ತಿದ್ದ. ಸೊ ಎಲ್ಲಾ ಮಾಹಿತಿಗಳನ್ನ ಆಧಾರವಾಗಿ ಇಟ್ಕೊಂಡಿದ್ದಂತ ಪೊಲೀಸರು ಈ ದಾಳಿಯನ್ನ ನಡೆಸಿ ಹಲವರನ್ನ ಬಂಧನವನ್ನ ಮಾಡಿದ್ರು. ಅದರಲ್ಲಿ ನಾಸಿರ್ ಮಾಸ್ಟರ್ ಮೈಂಡ್ ಅನ್ನೋದು ಪ್ರಮುಖವಾಗಿತ್ತು. ಆದ್ರೆ ಜುನೈದ್ ಇಲ್ಲಿಂದ ತಪ್ಪಿಸ್ಕೊಂಡು ಫಾರಿನ್ಗೆ ಹೋಗಿದ್ದ, ವಿದೇಶಕ್ಕೆ ತೆರಳಿದ ಇಲ್ಲಿಂದ ಅನ್ನೋ ಮಾಹಿತಿ ಕೂಡ ಲಭ್ಯ ಇರುವಂತದ್ದು. ಅಲ್ಲೇ ಇಟ್ಕೊಂಡು ಎಲ್ಲರನ್ನು ಕೂಡ ಮಾನಿಟರಿಂಗ್ ಮಾಡ್ಕೊಂಡು ಕೆಲಸವನ್ನ ಮಾಡಿಸ್ತಿದ್ದ ಅಂತ. ಸೊ ಅದರ ಮುಂದುವರೆದ ಭಾಗವಾಗಿ NIA ಅಧಿಕಾರಿಗಳು ಈ ದಾಳಿಯನ್ನ ನಗರದಲ್ಲಿ ನಡೆಸಿರುವಂತದ್ದು. ನಡೆಸಿದಂತ ಸಂದರ್ಭದಲ್ಲಿ ಜೈಲಿನಲ್ಲಿ ಕೆಲಸ ಮಾಡುವಂತಹ
ASI ಇರ್ಬೋದು, ಸೊ ಚಾಂದ್ ಪಾಷಾ, ನಾಗರಾಜು, ಮತ್ತೆ ಅವ್ರಿಗೆ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದಿರ್ಬೋದು, ಮತ್ತೆ ಅದು ನಾಸಿರ್ ಇರ್ಬೋದು. ಸೊ ಇವರೆಲ್ಲರೂ ಕೂಡ ಇವರಿಗೆ ಯಾವ ರೀತಿಯಾಗಿ ಸಹಾಯವನ್ನ ಮಾಡಿದ್ರಂತ ಅಲ್ಲಿ ಕೆಲಸವನ್ನೇ ಮಾಡ್ಕೊಂಡು ಹಣಕ್ಕಾಗಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿರುವಂತದ್ದು, ವಿಧ್ವಂಸಕ ಕೃತ್ಯಗಳನ್ನ ಎಸಗಲಿಕ್ಕೆ ಬೇಕಾಗಿರುವಂತ ಎಲ್ಲಾ ಸಹಾಯವನ್ನು ಕೂಡ ಇವರು ಮಾಡಿರುವಂತದ್ದು. ಜೈಲಿನಲ್ಲೇ ಇದ್ದುಕೊಂಡು ಫೋನ್ ನಲ್ಲಿ ಮಾತನಾಡ್ಲಿಕ್ಕೆ ಉಗ್ರನಿಗೆ ಫೋನ್ಗಳನ್ನ ಕೊಟ್ಟಿರುವಂತದ್ದು, ವಾಕಿ ಟಾಕಿಗಳನ್ನ ಕೊಟ್ಟಿರುವಂತ ಕೆಲಸಗಳು ಕೂಡ ಇಲ್ಲಿ ಆಗಿರುವಂತದ್ದು ಸದ್ಯ ಈಗ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಇವರೆಲ್ಲರನ್ನು ಕೂಡ ವಶಪಡಿಸಿಕೊಂಡಿರುವಂತಹ NIA ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ತನಿಖೆಯಲ್ಲಿ ಪತ್ತೆಯಾಗಿರುವಂತದ್ದು ಸ್ಫೋಟಕ ವಿಚಾರಗಳು, ರಾಜ್ಯದಲ್ಲಿ ಸಾಕಷ್ಟು ವಿಧ್ವಂಸಕ ಕೃತ್ಯಗಳನ್ನ ಎಸಗಬೇಕು ಅಂತೇಳಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತದೆ. ಪ್ರತಿ ಬಾರಿ ಕೂಡ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಇವರು ವಿಧ್ವಂಸಕ ಕೃತ್ಯಗಳನ್ನ ಎಸಗಿದ್ರೆ ಸೊ ದೊಡ್ಡ ಮಟ್ಟದ ಹಾನಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ, ಬೆಂಗಳೂರಿನಲ್ಲಿ ಯಾವುದೇ ಒಂದು ಚಿಕ್ಕ ಇಂಥ ಇನ್ಸಿಡೆಂಟ್ಗಳಾದ್ರೆ ವರ್ಲ್ಡ್ ವೈಡ್ ಉದ್ದಕ್ಕೂ ಸುದ್ದಿ ಆಗುತ್ತೆ, ಮತ್ತೆ ಇಡೀ ಜಗತ್ತನ್ನ ಇತ್ತ ಕಡೆ ಗಮನವನ್ನ ಸೆಳಿಬಹುದು ಅನ್ನೋ ಕಾರಣಕ್ಕಾಗಿ ಬೆಂಗಳೂರನ್ನೇ ಹೆಚ್ಚಾಗಿ ಟಾರ್ಗೆಟ್ ಅನ್ನ ಮಾಡ್ತಿದ್ದಂತಹ ಈ ಶಂಕಿತ ಉಗ್ರರೇನಿದ್ದಾರೆ ಇವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಎಸಗಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಪ್ರತಿ ಬಾರಿ ಬೆಂಗಳೂರು ಮತ್ತು ಪ್ರಮುಖ ನಗರಗಳಲ್ಲೇ ಮಾಡ್ತಾರೆ ಅನ್ನೋ ಪ್ಲಾನ್ಗಳಿಂದ ಹೊರತುಪಡಿಸಿ ಕೂಡ ಈ ಬಾರಿ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಬ್ಲಾಸ್ಟ್ಗಳಿರ್ಬೋದು ಇವನ್ನ ನಡೆಸಲಿಕ್ಕೆ ಬೇಕಾಗಿರುವಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಸೊ ಎಲ್ಲಾ ಮಾಹಿತಿಗಳು ಸದ್ಯ ರಿವೀಲ್ ಆಗಿರುವಂತದ್ದು. ಅದರ ಜೊತೆಗೆ ಈ ಹಿಂದೆ ಕೂಡ ನಾಸಿರ್ ಇದ್ದಾನೆ, ಸೊ ಆತ ದಕ್ಷಿಣ ಭಾರತದಲ್ಲಿ ಹಾಗೂ ಬೆಂಗಳೂರಿನಲ್ಲಿ ನಡೆದ ಬಹುತೇಕ ಎಲ್ಲಾ ವಿಧ್ವಂಸಕ ಕೃತ್ಯಗಳು, ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಈತನ ಒಂದು ಕೈವಾಡ ಇರುವಂತದ್ದು ಸಂಪೂರ್ಣವಾಗಿ NIA ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಬಯಲಾಗಿರುವಂತದ್ದು. ಸೊ ಒಟ್ಟಾರೆಯಾಗಿ ಇವತ್ತು NIA ಅಧಿಕಾರಿಗಳು ಆಗ್ಬೇಕಾಗಿರುವಂತ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಗಳಿಗೆ ಇವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು. ಪ್ರತಿ ಬಾರಿಯೂ ಉಗ್ರ ಚಟುವಟಿಕೆಗಳು ಹೇಗಿರುತ್ತೆ ಅಂದ್ರೆ ರಾಷ್ಟ್ರದ ಹಬ್ಬಗಳು ಬರ್ತವೆ, ರಾಷ್ಟ್ರೀಯ ಹಬ್ಬಗಳು, ಸ್ವತಂತ್ರ ದಿನಾಚರಣೆ ಇರ್ಬೋದು, ರಿಪಬ್ಲಿಕ್ ಡೇ ಇರ್ಬೋದು, ಇಂತಹ ಸಂದರ್ಭಗಳನ್ನೇ ಅವರು ಆಧಾರವಾಗಿ ಇಟ್ಕೊಂಡು ಟಾರ್ಗೆಟ್ ಅನ್ನ ಮಾಡಿ ಜನಸಮುದಾಯ ಎಲ್ಲಿ ಹೆಚ್ಚಾಗಿ ಸೇರ್ತಾರೆ, ಯಾವತ್ತು ಎಲ್ಲಿ ಕಾರ್ಯಕ್ರಮಗಳಾಗ್ತಾ ಇರುತ್ತೆ, ಇಂತಹ ಸಂದರ್ಭದಲ್ಲಿ ಇವರು ಅವನ್ನ ವಿಧ್ವಂಸಕ ಕೃತ್ಯಗಳನ್ನ ಎಸಗಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಸೊ ಇದು ಕೂಡ ಸದ್ಯ ರಿವೀಲ್ ಆಗ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಈಗ ಮತ್ತಷ್ಟು ಮಾಹಿತಿಯನ್ನು ಕಲಾಗ್ತಾ ಇದ್ರೆ ಇನ್ನು ಇಲ್ಲಿ ಈಗಾಗಲೇ NIA ಅಧಿಕಾರಿಗಳು ವಶಕ್ಕಪಡಿಸಿಕೊಂಡಿರುವಂತ ಶಂಕಿತರ ಏನಿದ್ರು ಇವರು ಯಾವ ರೀತಿಯಾಗಿ ಭಯೋತ್ಪಾದಕರ ಜೊತೆಗೆ ಸಂಪರ್ಕದಲ್ಲಿದ್ರು, ಯಾವ ರೀತಿಯಾಗಿ ಇವರು ಅವ್ರಿಗೆ ಸಹಾಯಗಳನ್ನ ಮಾಡ್ತಾ ಇದ್ರು, ಲೊಕೇಶನ್ ಕೊಡೋದಿರ್ಬೋದು, ಮಾಹಿತಿಗಳನ್ನು ಕೊಡೋದಿರ್ಬೋದು, ಬೇಕಾಗಿರೋ ಹಣಕಾಸಿನ ವ್ಯವಸ್ಥೆಗಳಿರ್ಬೋದು, ಯಾವ ರೀತಿಯಾಗಿ ಮಾಡ್ಕೊಡ್ತಾ ಇದ್ರು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು ನೀತಿ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.